ಜಾತಿ ಗಣತಿಗೆ ಹೆಚ್ಚಿನ ಕಾಲಾವಕಾಶ ಬೇಕು. ಹನುಮಂತ ಆಲ್ಕೋಡ್. ಬೆಳಗಾವಿ ರಾಜ್ಯದಾದ್ಯಂತ ನಡೆಯುತ್ತಿರುವ ಜಾತಿ ಸಮೀಕ್ಷೆಗೆ ಸಂಬಂಧಿಸಿದಂತೆ ದತ್ತಾಂಶವನ್ನು ಸಮರ್ಪಕವಾಗಿ ಪಡೆಯಲು ಹಾಗೂ ಜಾತಿ ಗಣತಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ರಾಜ್ಯ ಸರ್ಕಾರ ಇನ್ನು ಹೆಚ್ಚಿನ ಕಾಲಾವಕಾಶ ನೀಡಬೇಕು ಎಂದು ಮಾದಿಗ ಸಮಾಜದ ಮುಖಂಡ ಹನುಮಂತ ಆಲ್ಕೋಡ್ ಒತ್ತಾಯಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಒತ್ತಾಯ ಮಾಡಿದ ಅವರು, ಸದನದಲ್ಲಿ ಜಾತಿ ಗಣತಿ ಕುರಿತು ಮಾತನಾಡುವಾಗ ದತ್ತಾಂಶ ಬಂದಿಲ್ಲ ಎಂದು ಹೇಳುವ ಸರ್ಕಾರ ಒಳ ಮೀಸಲಾತಿ ಸಂಬಂಧ ಹೇಗೆ ನಿರ್ಧಾರ ಕೈಗೊಳ್ಳುತ್ತದೆ? ಜಾತಿ ಗಣತಿ ಪರಿಪೂರ್ಣವಾಗಬೇಕು ಎಂದರೆ 15 ದಿನ ಸಾಲೋದಿಲ್ಲ. ಇದಕ್ಕೆ ಹೆಚ್ಚಿನ ಕಾಲಾವಕಾಶ ಬೇಕು. ಒಂದೊಂದು ಮನೆಯಲ್ಲಿ ಅಧಿಕಾರಿಗಳು 2 ಗಂಟೆ ತೆಗೆದುಕೊಳ್ಳುತ್ತಿದ್ದಾರೆ. ಅಂದ ಮಾತ್ರಕ್ಕೆ ಬರೀ 15 ದಿನಗಳಲ್ಲಿ ಹೇಗೆ ಜಾತಿ ಗಣತಿ ಪರಿಪೂರ್ಣವಾಗುತ್ತದೆ ಎಂದು ಪ್ರಶ್ನಿಸಿದರು. ಜಾತಿ ಗಣತಿ ಸಂದರ್ಭದಲ್ಲಿ ಜನರ ದಿಕ್ಕು ತಪ್ಪಿಸಲು ಕೆಲಸಗಳನ್ನು ಅದರಂತೆ ಅಂತರವನ್ನ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ತಮ್ಮ ಸಮುದಾಯದ ಜನರು ಧರ್ಮ ಹಾಗೂ ಜಾತಿ 2 ಕಾಲಂಗಳಲ್ಲಿ ಮಾದಿಗ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿಕೊಂಡರು. ಮಾದಿಗ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆಯಾಗಿರುವ ಕುರಿತು ಆತಂಕ ವ್ಯಕ್ತಪಡಿಸಿರುವ ಅವರು, ನಮ್ಮ ಸಮಾಜದಲ್ಲಿ ಕೇವಲ 7 ಜನ ಶಾಸಕರು ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆ ಸ್ಪರ್ಧಿಸಲು ಅವಕಾಶ ದೊರೆಯಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಜನಗಣತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಈ ಸಮೀಕ್ಷೆಯಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯರು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರ ಪರವಾಗಿ ತಮ್ಮ ಗಮನಕ್ಕೆ ಇದನ್ನು ಬಿತ್ತರಿಸಬೇಕಂತ ಹೇಳಿ ತಮ್ಮನ್ನ ವಿನಂತಿ ಮಾಡ್ತೇನೆ. ಅಂದರೆ ಇದರ ಅವಶ್ಯಕತೆ ಬಹಳ ದಿನಗಳಿಂದನೂ ಸಮೀಕ್ಷೆ ನಡಿಬೇಕು, ಎಲ್ಲ ವರ್ಗದ ಸಮೀಕ್ಷೆ ಆಗಬೇಕು, ಅದರಲ್ಲಿ ದತ್ತಾಂಶ ಕೂಡ ಇರಬೇಕು ಅಂತಕ್ಕಂಥದ್ದು ಇತ್ತು. ಆದರೆ ಇಲ್ಲಿ ಬಹುತೇಕ ಸುಮಾರು ಎಷ್ಟು ಕೇಳಿದಾರೆ ಅಂದರೆ 68 ವಿಷಯಗಳನ್ನ ಕುರಿತು ಅವರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಈಗ ತಮಗೆಲ್ಲ ಇದು ಗೊತ್ತಿರ್ತಕ್ಕಂಥ ವಿಷಯನೇ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ವಿಸ್ತಾರವಾದ ರೀತಿಯಲ್ಲಿ ನಮ್ಮ ಸಮೀಕ್ಷೆ ನಡೀತಿದೆ. ಅದರಲ್ಲಿ ಏನಂತಂದ್ರೆ ಕೆಲವು ಭಾಗದಲ್ಲಿ ತಪ್ಪಾಗಿ ನಡೆದಿರ್ತಕ್ಕಂಥವನು ನಾವು ಈಗಾಗಲೇ ವಾಟ್ಸಪ್ಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಇದನ್ನ ಮತ್ತೆ ಬರೇ 15 ದಿವಸ ಕೊಟ್ರೆ ಇದು ಆಗ್ಲಿಕ್ಕಿಲ್ಲ. ಸಮೀಕ್ಷೆ ಬಹಳ ವಿಸ್ತಾರವಾದ ರೀತಿಯಲ್ಲಿ ಸಮೀಕ್ಷೆ ಮಾಡೋದಾದ್ರೆ ನೀವು 15 ದಿವಸದಲ್ಲಿ ಹೇಗೆ ನೀವು ಈ ಇಡೀ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗ ಮತ್ತೆ ಎಲ್ಲ ವರ್ಗಗಳ, ಎಲ್ಲ ಜಾತಿಗಳ, ಎಲ್ಲ ಧರ್ಮೀಯರ ದತ್ತಾಂಶ ಮತ್ತು ಜಾತಿ ಜನಗಣತಿ ಮಾಡ್ತಕ್ಕಂಥದ್ದು ಬಹಳ ದುಸ್ತರದ ಕೆಲಸ ಅಂತ ಹೇಳಿ ಭಾವಿಸ್ತೇನೆ. ಆದ್ರೆ ಇದಕ್ಕೆ ಸಮಯ ತಗೊಂತದಂತೇಳಿ ನನಗನ್ನಿಸ್ತದೆ. ಈಗಾಗಲೇ ನಾವು ಬೇರೆಗಳನ್ನ ನೋಡಿದ್ದೇವೆ. ನಾವು ನೋಡಿ ಯಲ್ಜಾವನೂರಲ್ಲಿ ಕೂಡ ಬಹಳ ದಿವಸ ಟೈಮ್ ತಗೊಂಡಿದೆ. ಅದಾದ ಮೇಲೆ ಸದಾಶಿವ ಆಯೋಗದ ವರದಿ ಸುಮಾರು 5-6 ವರ್ಷಗಳ ಕಾಲ ತಗೊಂಡಿದೆ. ಅದಾದ ಮೇಲೆ ಕಾಂತರಾಜ್ ಅವರದನ್ನು ಕೂಡ ಬಹಳ ಸಮಯ ತಗೊಂಡಿದೆ. ಏಕಸದಸ್ಯತ್ವ ಆಯೋಗವನ್ನು ಮಾಡಿದ್ರು. ಅದು ಬರೇ 20 ದಿವಸ 40 ದಿವಸ ಟೈಮ್ ಕೊಟ್ಟರು ಕೂಡ ಅದು ಸುಮಾರು 6 ತಿಂಗಳ ಟೈಮ್ ತಗೊಂಡು ಇವರು 15 ದಿವಸದಲ್ಲಿ ಇದನ್ನು ಮಾಡಕ್ಕ ಹೆಂಗ್ ಸಾಧ್ಯತೆ ಅದ, ಮತ್ತೆ ಎಷ್ಟು ಎಲ್ಲಾ ದತ್ತಾಂಶನ ಸಿಗಕ್ಕ ಇವ್ರಿಗೆ ಹೆಂಗ್ ಸಾಧ್ಯತೆ ಆಗ್ತದೆ, ಇದು ಬಹುಶಃ ಮುಂದೆ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ಅನಿಸ್ತದೆ. ಆದ್ರೂ ಕೂಡ ನಾವು ಇವತ್ತು ನಮ್ಮ ಏನು ಈ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗ ಅಂದ್ರೆ ಬಹಳ ಅವಿದ್ಯಾವಂತರಿರ್ತಕ್ಕಂಥದ್ದಂದ್ರೆ ಈ ದಲಿತ ಸಮಾಜ ಅಂತಾರಲ್ಲ, ಏನು ಪಂಚಮರು, ಮಾದರು, ಹಲೆರು, ವಡ್ರು, ದಾಸರು, ಡಕ್ರು, ಇವೆಲ್ಲ ಸಮಾಜ ಏನಾದ್ರ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ನಲ್ಲಿ ಬರ್ತಕ್ಕಂಥ ಎಲ್ಲ ಜನಾಂಗದಲ್ಲಿ ಸ್ವಲ್ಪ ಅವಿದ್ಯಾವಂತರು ಹೆಚ್ಚಿರ್ತಾರೆ. ಅವರಿಗೆ ನಾವು ಒತ್ತಾಯ ಮಾಡಿ ಏನಂತ ಹೇಳ್ತೀವಿ ಅಂತ ಕೇಳಿದ್ರೆ, ನಮ್ಮ ಕಾಲಂಗಳಲ್ಲಿ ಏನಿದಾವಲ್ಲ ಅವನ್ನ ಬಹಳ ಸ್ಪಷ್ಟವಾಗಿ ನಮೂದಿಸ್ಬೇಕು ಅಂತಕ್ಕಂಥದ್ದು. ಇದು ಈ ಸ್ಪಷ್ಟವಾಗಿ ನಮೂದಿಸೋದ್ರಿಂದ, ಬರೆಯೋದ್ರಿಂದ ರಾಜ್ಯ ಸರ್ಕಾರದ ಒಂದು ಸೇವೆ, ಜನಸೇವೆ ಮತ್ತೆ ಇದೊಂದು ಸರ್ಕಾರದ ಒಂದು ಉತ್ತಮವಾದಂತಹ ಯೋಜನೆಗೆ ನಾವು ಸ್ಪಂದನೆ ಮಾಡಿದಾಗ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ. ಅದ್ರ ಜೊತೆಯಲ್ಲೇ ಈ ಮಾದಿಗ ಕಮ್ಯುನಿಟಿ ಏನಾದಲ್ಲ ಅವರಿಗೆ ನಾನು ವಿಶೇಷವಾಗಿ
ಏನು ಈ ಒಳ ಮೀಸಲಾತಿ ಒಳಪಟ್ಟಿರ್ತಕ್ಕಂಥ ಎಲ್ಲ ವರ್ಗಕ್ಕೆ ನಾನೊಂದು ವಿನಂತಿ ಮಾಡುತ್ತೇನೆ. ಅದರಲ್ಲಿ ಕೆಲವು ಗೊಂದಲಗಳು ಕೂಡ ಈಗಾಗಲೇ ಇದ್ದಾವೆ, ಮತ್ತೆ ಇನ್ನೂ ಕೂಡ ಈ ನಡೀತಾ ಇದೆ. ನಿನ್ನೆ ಇವತ್ತು ಪತ್ರಿಕೆಯಲ್ಲಿ ಕೂಡ ಟಿವಿನಲ್ಲಿ ಕೂಡ ನೋಡಿದ್ದೇವೆ. ಆ ಡೆಲ್ಲಿನಲ್ಲಿ ಏನು ಹೋಗಿ ಜನರು ಈ ಅಲೆಮಾರಿ ಜನಾಂಗ ಹೋಗ್ಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕೇಳ್ತಕ್ಕಂಥದ್ದು, ಮತ್ತೆ ಅಲ್ಲಿ ಯಾರನ್ನ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ನ ಅವ್ರನ್ನೆಲ್ಲ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರು ಕೂಡ ಮತ್ತೆ ಆ ಮುಖಂಡರು ಕೂಡ ರಾಷ್ಟ್ರೀಯ ಮುಖಂಡರು ಕೂಡ ಭೇಟಿ ಆಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಇಂಥ ಒಂದು ಗೊಂದಲ ಸೃಷ್ಟಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಈ ಸಮೀಕ್ಷೆಗಳನ್ನ ಮಾಡ್ತಾರಲ್ಲ, ಈ ಸಮೀಕ್ಷೆಯಲ್ಲಿ ನಮ್ಮ ದತ್ತಾಂಶ ಮತ್ತು ನಮ್ಮ ಜಾತಿ ಬಹಳ ಸ್ಪಷ್ಟವಾಗಿ ಇರ್ಬೇಕಂತಕ್ಕಂಥದ್ದು ನಾವು ಈ ತಮ್ಮ ಮುಖಾಂತರ ಹೇಳಕ್ ಬಯಸ್ತೀವಿ. ಒಂದೇನಂತಂದ್ರೆ ಅವರು ಹೇಳಿದ್ದಾರೆ, ಧರ್ಮ ಅನ್ನಂತ ಕಾಲಂನಲ್ಲಿ ಏನಂತಂದ್ರೆ ನಾವು ನಮ್ಮ ಜನಾಂಗ ಕೇಳ್ತೀವಿ, ಆಯಾ ಜನಾಂಗದ ಮುಖಂಡರು, ಆಯಾ ಧರ್ಮದ ಮುಖಂಡರು ಆಯಾ ಧರ್ಮದವ್ರಿಗೆ ಹೇಳ್ಬೇಕಂತ ಹೇಳ್ತಾರಂತೇಳಿ ಭಾವಿಸ್ತೀನಿ. ನಾನು ಹೇಳ್ತೇನೆ, ನಾನು ಮಾದಿಗ ಅಂತಕ್ಕಂಥ ಜನಾಂಗದ್ದು ನಾನೇನು ಹೇಳ್ತೀನಿ ಅಂತಂದ್ರೆ, ನಮ್ಮ ಜನಾಂಗಕ್ಕೆ ಮೊದಲನೇದಾಗಿ ಹಿಂದೂ ಜಾತಿಯಲ್ಲಿ ಉಪಜಾತಿಯಲ್ಲಿ ಮಾದಿಗ, ಇವು ಮೂರು ಬಹಳ ಸ್ಪಷ್ಟವಾಗಿ ಬರಿಬೇಕು ಅಂತಕ್ಕಂಥ ವಿಚಾರವನ್ನ ನಾನು ನಮ್ಮ ಜನಾಂಗಕ್ಕೆ ತಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇದು ಜಾತಿ ಸಮೀಕ್ಷೆ ಆಗಿರೋದ್ರಿಂದ ಜನಗಣತಿಯಲ್ಲಿ ಜಾತಿ ಬಹಳ ಮುಖ್ಯವಾದಂತ ಪಾತ್ರ ವಹಿಸ್ತದೆ, ಮತ್ತೆ ದತ್ತಾಂಶ ಕೂಡ ಇದೆ ಅಂತಕ್ಕಂಥ. ನಾವು ನಮ್ಮ ಜನಾಂಗಕ್ಕೆ ಕೇಳ್ತೀವಿ, ನೀವೇನಾದ್ರು ದತ್ತಾಂಶ ಒಂದು ಕೇಳಿದ್ರೆ ನೀವೆಷ್ಟು ಜನ, ನಿಮ್ಮ ಮನೆಗೆ ಜನ ಎಷ್ಟು, ಓದಿದವರೆಷ್ಟು, ಬರೆದವರೆಷ್ಟು, ಆಸ್ತಿ ಎಷ್ಟು, ನಿಮಗೆ ಮನೆ ಇದ್ರೆ ಮನೆ ಇದೆ ಅಂತ ಬರ್ರಿ, ಮನೆ ಇದ್ರೆ ಇಲ್ಲ ಅಂತ ಬರ್ರಿ, ಆಸ್ತಿ ಇದ್ರೆ ಐತ್ ಅಂತ ಬರ್ರಿ, ಎಷ್ಟು ಎಕರೆ ಅಂತ ಬರ್ರಿ, ಮತ್ತೆ ನೀವು ರಾಜಕಾರಣದಲ್ಲಿ ಏನಿದ್ದೀರಿ ಅಂತ ಬರೀರಿ, ಏನೇನು ಪದಾಧಿಕಾರಿಗಳಿದ್ದೀರಿ ಅಂತ ಬರೀರಿ, ನಿಮ್ಮ ತಂದೆ ತಾಯಿಗಳು ಏನಿದ್ರು ಅಂತ ಬರೀರಿ, ನೀವೀಗ ಏನಿದ್ದೀರಿ ಅಂತ ಬರೀರಿ. ಅಂದ್ರೆ ವಿಸ್ತಾರವಾದಂತ ರೀತಿಯಲ್ಲಿ ನಿಮ್ಮನ್ನು ಕೇಳಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಇರಬೇಕಿದು. ಆಗಲೇ ಇದಕ್ಕೆ ಏನಾದರೂ ಒಂದು ಗೌರವ ಬರ್ತದೆ, ಮತ್ತೆ ಇದು ಸಮೀಕ್ಷೆಗೆ ಒಂದು ಗೌರವ ಇರ್ತದೆ, ಮತ್ತೆ ನಮ್ಮಂತವ್ರಿಗೂ ಕೂಡ ಮಾತನಾಡ್ತಕ್ಕಂಥದಕ್ಕೆ ನೈತಿಕ ಬಲ ಇರ್ತದೆ ಅಂತಕ್ಕಂಥದ್ದನ್ನ ನಾನು ನಮ್ಮ ಜನಾಂಗಕ್ಕೆ ಹೇಳಕ್ಕನ್ನ ಬಯಸ್ತೇನೆ. ಆದ್ರೆ ಬಹುತೇಕ ಈಗ ನೋಡಿ, ಮತ್ತೆ ಚಿಕ್ಕನಾಯಕನಹಳ್ಳಿ ಯಾವುದೋ ಒಂದು ತಾಲೂಕಿನಲ್ಲಿ ಏನಾಗಿದೆ, ಸಮೀಕ್ಷೆ ಮಾಡಕ್ಕೆ ಬಂದಿರತಕ್ಕಂಥ ಹೆಣ್ಮಗಳು ಅಲ್ಲಿ ಮಾದಿಗರು ಏನದ ಕಾಲಂ ನಂಬರ್ B061 ಇದರಲ್ಲಿ ಆ ಹೆಣ್ಮಗಳು ಹೇಳ್ತಾಳೆ ಬಹಳ ಸ್ಪಷ್ಟವಾಗಿ, ಮಾದಿಗ ಅಂತ ಬರೀರಿ ನಂದ B061 ನಲ್ಲಿ ಬರೀರಿ ಅಂತ ಹೇಳ್ತಾರೆ. ಆ ಅಮ್ಮ ಏನಾಗಿದೆ ಅಂದ್ರೆ ಬರೆಯಂಗಿಲ್ಲ, ಬದಲಾಗಿ ಬೇರೆ ಜಾತಿಯನ್ನ ಬರೀತಾಳ. ಬೇರೆ ಜಾತಿ ಅಂದ್ರೆ ಏನಂತ ಬರೀತಾರ ಅಂದ್ರೆ ಹೊಲ್ಯಾರು ಅಂತ ಬರೀತಾರ, ಮಾದಿಗಿರಲ್ಲಿ ಹೊಲ್ಯಾರು ಅಂತ ಬರ್ದಾರ. ಇದು ವಾಟ್ಸಪ್ನಲ್ಲಿ ತಾವೀಗಾಗಲೇ ನೋಡಿದ್ದೀರಿ, ಬಹಳಷ್ಟು ಕಡೆಗೆ ಇದು ಆಗಿದೆ. ಅದಕ್ಕೆ ನಾವೇ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಹೇಳ್ತಾ ಇದ್ದೀವಿ, ಇದನ್ನ ಯಾಕೆ ಹಿಂಗ್ ಮಾಡ್ತಾರ, ಇದು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಯಾರಾಗ್ಲಿ, ನಾವಾದ್ರೂ ಮಾಡಬಾರ್ದು, ಅವರಾದ್ರೂ ಮಾಡಬಾರ್ದು. ಇದು ಸಮೀಕ್ಷೆಯಲ್ಲಿ ಯಾರು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರ ಅವರಿಗೆ ಕಾನೂನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ. ಇದರಲ್ಲಿ ಮುಲಾಜಿ ಬೇಡ, ಮೀನಾಮಿಷ ಎಣಿಸ್ಬೇಡ್ರಿ, ತಪ್ಪೇ. ಇಂಥ ಉತ್ತಮದಂತ ಇದು ಜನಗಣತಿಯ ಒಂದು ಕಾರ್ಯಕ್ರಮ, ಇದೊಂದು ರಾಜ್ಯದ ಒಂದು ಕಾರ್ಯಕ್ರಮ, ಎಲ್ಲ ಸರ್ವ ಜನಾಂಗಗಳ ಏನು ಭವಿಷ್ಯದ ಕಾರ್ಯಕ್ರಮ. ಇಂಥದ್ರಲ್ಲಿ ತಪ್ಪು ಹೇಳ್ಕಂತ ಯಾರು ಕುಂದಿರ್ತಾರ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಲಿ, ಯಾಕೆ ಮಾಡಂಗಿಲ್ಲ ಅನ್ನೋ ಒತ್ತಾಯನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಅದರಂತೆ ಮತ್ತಿನ್ನು ಕೆಲವು ಕಡೆಗೆ ಏನಂತಂದ್ರೆ ಬುದ್ಧ ಅಂತ ಬರ್ಸ್ರಿ. ಮೊನ್ನೆ ಏನಂತ ಹೇಳ್ಯಾರ ಅಂತಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಲಿಂಗಾಯತ ಮಾದಿಗ ಧರ್ಮ ಲಿಂಗಾಯತ ಅನ್ನೋ ಧರ್ಮನೇ ಇಲ್ಲ, ಬರೀ ಪ್ರಶ್ನೆನೇ ಬರುವುದಿಲ್ಲ. ಅದರಲ್ಲಿ ನಮ್ಮ ಜನಾಂಗ ಕೇಳ್ತಾರೆ ಏನಂತ, ಮಾದಾರ ಚೆನ್ನಯ್ಯ ಸ್ವಾಮಿಗಳು ಹೇಳಿದ್ದಾರೆ ನೀವು ಲಿಂಗಾಯತ ಧರ್ಮ ಅಂದಲ್ಲಿ ಲಿಂಗಾಯತ ಅಂತ ಬರೀರಿ, ಜಾತಿ ಅಂದಲ್ಲಿ ಮಾದರ ಅಂತ ಬರೀರಿ. ಈ ತರದ್ದು ನಮಗೆ ಏನಂತಂದ್ರೆ ತಪ್ಪು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ ನಮ್ಮ ಜನಾಂಗಕ್ಕೆ ಬೇರೆ ಬೇರೆ ಜನಾಂಗ ಮಾಡ್ತಾರ ಅನ್ನೋ ಕಾರಣಕ್ಕಾಗೇನೆ ಇದು ಸುದ್ದಿಗೋಷ್ಠಿ ಕರಿಬೇಕಾದದ್ದು ಅಗತ್ಯ ಇದೆ ಅಂತ ಹೇಳಿ ನಮ್ಗೆ ಅನಿಸಿ ಸುದ್ದಿಗೋಷ್ಠಿನ ಕರೆದ್ವಿ. ನಾವು ನಮ್ಮ ಜನಾಂಗದ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ತೇವೆ,
ದಯವಿಟ್ಟು ನೀವೆಲ್ಲರೂ ಕೂಡ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು, ನಮ್ಮ ಯುವಕರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಇದು ಸರ್ಕಾರಿ ಸೇವೆ ಕೂಡ ಆದಂಗ ಆಗ್ತದೆ. ನಿಮ್ಮದು ಕೂಡ ಬರೀ ಸರ್ಕಾರದಷ್ಟು ಜವಾಬ್ದಾರಿ ಆದಂತ ಭಾವಿಸಂಗಿಲ್ಲ, ನಮ್ಮ ಜವಾಬ್ದಾರಿ ಕೂಡ ಇದೆಯಲ್ಲ, ಇದರಲ್ಲಿ ನಮ್ಮ ಜವಾಬ್ದಾರಿ ಕೂಡ ನಿರ್ವಹಿಸ್ಬೇಕಲ್ಲ, ನಮ್ಮದು ಕೂಡ ಜವಾಬ್ದಾರಿ ಇದೆ. ಅದಕ್ಕೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ನಿರ್ವಹಿಸಬೇಕು ಅಂತಕ್ಕಂಥದ್ದು ನಾವು ಒತ್ತಾಯವನ್ನು ಮಾಡ್ತೀವಿ. ಮತ್ತೆ ಒಂದು ಎರಡನೇದು ಏನಂತಂದ್ರೆ, ನಾನು ಅವರಿಗೆ ವಿನಂತಿ ಮಾಡಿದ್ದೆ, ನಾನು ಚುನಾವಣೆ ಕಮಿಷನರ್ ಹತ್ರ ಹೋಗಿ DC ಹತ್ರ ಹೋಗಿ ಏನಂತ, ನೀವೇನು ನಮಗೆ ನಾವೇನು ಜನಗಣಿತ ಮಾಡ್ತೀರಿ, ಜನಗಣಿತ ಮಾಡಿರೋದು ಒಂದು ಜೆರಾಕ್ಸ್ ಕಾಪಿ ಕೊಡ್ಬೇಕಂತನೂ ಮಾಡಿದ್ದಾರಲ್ಲ ಸರ್ಕಾರದವರು, ಕೊಡಿ. ಮತ್ತೆ ಇಲ್ಲದೆ ಹೋದ್ರೆ ನೀವು ಇದನ್ನೇ ಮಾಡಿದಿರಿ ಅಂತ ನಮ್ಗೆ ಹೆಂಗ್ ಭಾವನೆ ಬರ್ತದೆ ಅಂತ ಹೇಳಿದಾಗಿಲ್ಲ. ನೀವು ಫೋಟೋ ಬೇಕಾದ್ರೆ ತೆಕ್ಕಬಹುದು, ಆದ್ರೆ ಅದನ್ನ ನಿಮಗೆ ಅದು ಕಾಪಿ ಕೊಡಕ್ಕೆ ನಮಗೆ ಪ್ರೊವಿಷನ್ ಇಲ್ಲ. ಆ ತರದ್ದು ಕೊಡಕ್ಕೆ ಅವಕಾಶಗಳು ನಮ್ಗೆ ಇನ್ನ ಹೇಳಿಲ್ಲ. ಅದು ಕೊಡಕ್ಕೆ ನಿಮ್ಗೆ ಆಗೋದಿಲ್ಲ ಅಂತ ಹೇಳಿ ಕೆಲವು ಕಡೆಗೆ ಹೇಳಿದ್ದಾರೆ. ಇನ್ನು ಕೆಲವು ಕಡೆಗೆ ಜೆರಾಕ್ಸ್ ಕೂಡ ಸಿಕ್ಕಿವೆ ಅಂತಕ್ಕಂಥದ್ದು ಹೇಳ್ತಾರೆ. ಅದ್ರ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ಇಂಥದ್ದು ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ನಮ್ಮ ಜನಾಂಗ ಏನಂತ ಮಾಡ್ತಾರಂದ್ರೆ, ಕೆಲವರು ಚೆನ್ನವಲಿಯರು ಅಂತ ಬರೀತಾರೆ, ಮಾದಿಗರು ಚೆನ್ನವಲಿಯರು ಅಂತ ಬರೀತಕ್ಕಂಥದ್ದು ಕೂಡ ನಾನು ಕೇಳಿದ್ದೇನೆ. ಅದು ಚೆನ್ನವಲಿಯರ್ ಅಂತಕ್ಕಂಥದ್ದು ಬರೆಯೋದು ಬೇಡ, ಬಹಳ ಸ್ಪಷ್ಟವಾಗಿ ಮಾದಿಗ ಅಂತ ಬರೀರಿ. ಬಹಳ ಸ್ಪಷ್ಟವಾಗಿ ಮಾದಿಗ, ಚೆನ್ನವಲಿಯರ್ ಅಂತ ಬರೀ ಕೂಡುದು, ಮಾದಿಗ ಅಂತ ಬರಿಬೇಕು ಅಂತಕ್ಕಂಥ ಒತ್ತಾಯನು ಇವು ತಮ್ಮ ಮುಖಾಂತರ ನಾನು ನಮ್ಮ ಜನಾಂಗಕ್ಕೆ ಮಾಡಕ್ ಬಯಸ್ತೀನಿ. ಅದಕ್ಕೆ ಇವೆಲ್ಲ ಕಾರಣಗಳನ್ನ ನಾವು ಇದ್ರ ಜೊತೆಯಲ್ಲಿ ಏನಾಗ್ಯದ ಸರ್, ಈಗ ನಾವು ನೋಡಿ ಒಳ ಮೀಸಲಾತಿ ಮಾಡಿದ್ದಾರೆ, ಅದು ಈ ಜನಗಣತಿ ಇದನ್ನು ಕೂಡ ಇದನ್ನ ನಾಳೆ ಈ ದತ್ತಾಂಶನು ಕೂಡ ತಗೊಂತೀವಿ ಅಂತ ಹೇಳಿದ್ದಾರೆ ನಮ್ಮ ಆದೇಶದಲ್ಲಿ. ಒಳ ಮೀಸಲಾತಿ ಆದೇಶದಲ್ಲಿ ಇದರಲ್ಲಿ ಬರ್ತಕ್ಕಂಥ ದತ್ತಾಂಶನು ಕೂಡ ಪರಿಗಣಿಸುತ್ತೇವೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶದಲ್ಲಿ ನಮೂದಾಗಿರೋದ್ರಿಂದ ಒಳ ಮೀಸಲಾತಿಗೂ ಕೂಡ ಸಂಬಂಧಿಸಿದಂತೆ ನೀವು ಕೂಡ ದತ್ತಾಂಶನು ಕೂಡ ಬರಿಬೇಕಾದದ್ದು ಅಗತ್ಯತೆ. ನೀವು ಏನೇನು ಆಸ್ತಿ ಹೊಂದಿದ್ದೀರಿ ಇವೆಲ್ಲವನ್ನು ಡೀಟೇಲ್ ಆಗಿ ನೀವು ಅವರು ಸಮೀಕ್ಷೆ ಮಾಡಕ್ ಬಂದಿರತಕ್ಕಂಥವ್ರಿಗೆ ಸಹಕಾರ ಮಾಡಬೇಕು, ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ನಮ್ಮ ಜನಾಂಗಕ್ಕೆ ಮತ್ತೆ ಎಲ್ಲಾ ವರ್ಗಕ್ಕೂ ಕೂಡ ನಾನು ಹೇಳಕ ಬಯಸ್ತೀನಿ ಸರ್. ಅದಕ್ಕೆ ನಮ್ಮವರು ಕೂಡ ಕೆಲವರಿಗೆ ಉದ್ಯೋಗ ಇಲ್ಲದೆ ಇರ್ತಕ್ಕಂಥದ್ದು ಬಹಳ ಜನಾಂಗಕ್ಕಿದೆ, ತಿಳುವಳಿಕೆ ಇಲ್ದಿರ್ತಕ್ಕಂಥ ಜನಾಂಗ ಬಹಳ ಇದೆ. ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಪಕ್ಕದಲ್ಲಿ ನಿಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮರು ಯಾರಾದ್ರೂ ವಿದ್ಯಾವಂತರಿದ್ರೆ ಅವ್ರನ್ನ ಕರ್ಕೊಂಡೋಗಿ ಕುಂತ್ಕೊಂಡು ನೀನ್ ಏನ್ ಬರೆಸಿದ್ದೆ ಅಂತಕ್ಕಂಥದ್ದು ನೀವು ನೋಡಕ್ಕಾಗದೆ ಹೋದ್ರೆ ಅವರು ನಿನಗೆ ಹೇಳ್ತಕ್ಕಂಥದ್ದು ಸಹಾಯನೂ ಕೂಡ ಪಡಿಬಹುದು. ನಾನು ಬರೆಸುವಾಗ ನಾನು ಹೇಳುವಾಗ ಇನ್ನೊಬ್ರು ಸಹಾಯ ಪಡೆದ್ರೆ ಏನ್ ತಪ್ಪಲ್ಲ, ಆದ್ರೆ ಯಾರಾದ್ರೂ ಒಬ್ರು ಬೈ ಫೋರ್ಸಿಬಲ್ ಆಗಿ ಹೇಳ್ತಕ್ಕಂಥದ್ದಲ್ಲ. ಅವನು ಹೇಳಿರ್ತಕ್ಕಂಥ ಶಬ್ದ ಹೇಳಿದ ಮೇಲೆ ಅದು ಸರಿಯಾದಂತಕ್ಕಂಥದ್ದು ಆದ್ಮೇಲೆ ಆ ಫೋಟೋ ತೆಗಿತಕ್ಕಂಥದಕ್ಕೆ ಅವಕಾಶ ಇವ್ರಿಗೆ ಬರೋದಿಲ್ಲ ಅಂತ ಆದ್ಮೇಲೆ ಅದನ್ನ ಫೋಟೋ ತೆಗಿತಕ್ಕಂಥದಕ್ಕೆ ಸಹಾಯ ಮಾಡ್ತಕ್ಕಂಥದಕ್ಕೆ ಇನ್ನೊಬ್ಬರ ಅವಕಾಶ, ಇನ್ನೊಬ್ಬರ ಸಹಾಯನ ಪಡಿಬಹುದು ಅಂತಕ್ಕಂಥದ್ದಾಗಿರೋದ್ರಿಂದ ನೀವು ಈ ಕೆಲಸನೂ ಕೂಡ ಮಾಡಬಹುದು ಅಂತಕ್ಕಂಥದ್ದು. ಸಮೀಕ್ಷೆಯಲ್ಲಿ ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಾಂಗ ಅವಿದ್ಯಾವಂತರ ಸಂಖ್ಯೆ ಬಹಳ ಇರೋದ್ರಿಂದ ವಿದ್ಯಾವಂತರ ಸಹಕಾರ, ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ವಿದ್ಯಾವಂತರ ಸಹಕಾರನ ಕೂಡ ಪಡಿಬೇಕು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮುಖಾಂತರ ನಮ್ಮ ಜನಾಂಗಕ್ಕೆ ಇದನ್ನು ತಿಳ್ಪಡಿಸೋದಕ್ಕೆ ಬಯಸ್ತೇವೆ. ಮತ್ತೆ ಒಳ ಮೀಸಲಾತಿ ಏನಂತಂದ್ರೆ ಇದು ಮಾಡಿದ್ದಾರೆ ಈಗ, ಅದರಲ್ಲಿ ಒಂದು ವಿಷಯನ ತಮ್ಮ ಗಮನಕ್ಕೆ ತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ಭಾವಿಸ್ತೀರಿ. ಒಳ ಮೀಸಲಾತಿ ಅಂದಷ್ಟಕ್ಕೆ ಬರೀ ಶಿಕ್ಷಣ ಮತ್ತು ಉದ್ಯೋಗಕ್ಕ ಅಷ್ಟೇ ಸೀಮಿತ ಮಾಡಿದ್ದಾರೆ. ಉದ್ಯೋಗ ಮತ್ತು ಶಿಕ್ಷಣ ಇಷ್ಟಕ್ಕೆ. ಒಳ ಮೀಸಲಾತಿ ಅಂದ್ರೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಆಗಿರೋದ್ರಿಂದ ಎಲ್ಲದರಲ್ಲಿ ಕೂಡ ಒಳ ಮೀಸಲಾತಿ ಕೊಡಬೇಕಾಗ್ತದೆ. ಏನು ರಾಜಕೀಯ ಸ್ಥಾನಮಾನಗಳಾಗಿರ್ಬೋದು, ಮತ್ತೆ ಕೆಲವು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಬರ್ತಕ್ಕಂಥ ರಿಸರ್ವೇಶನ್ಗಳಾಗಿರ್ಬೋದು, ಮತ್ತೆ ಅನೇಕ ಸಂದರ್ಭದಲ್ಲಿ ಬರ್ತಕ್ಕಂಥ ಅವಕಾಶಗಳೇನಾವಲ್ಲ, ನಮ್ಮ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಬರ್ತಕ್ಕಂಥ ಅವಕಾಶಗಳನ್ನು ಕೂಡ ಇದರಲ್ಲಿ ಕೂಡ ಅವನ್ನ ಸೇರಿಸ್ತಕ್ಕಂಥದಕ್ಕೆ ಆಗ್ಬೇಕು ಅಂತಕ್ಕಂಥ ಒತ್ತಾಯನ ನಾವು ಮಾಡ್ತೇವೆ. ಈಗ 6% ಏನು ತಗೊಂಡಿದ್ದಾರೆ ಕೆಲವು ಅಲೆಮಾರಿ ಜನಾಂಗದವರು. 6% ನಮ್ಗೆ 1% ಇತ್ತು. ಅವರು ಸನ್ಮಾನಿಸಿ ನಾಗಮೋಹನ್
ನಾಗಮೋಹನ್ ದಾಸರವ್ರ ನ್ಯಾಯಮೂರ್ತಿಗಳು ಮಾಡಿರ್ತಕ್ಕಂಥ ವರದಿ ಅವರು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಬದಲಾಗಿ ಆ ವರದಿಯನ್ನೇ ಗಣನೆಗೆ ತಗೊಲಿಲ್ಲ. ಇವರು ಯಾವ ವರದಿನೂ ಕೂಡ ಗಣನೆಗೆ ತಗೊಲಿಲ್ಲ. ಈ ಡಿ ಕೆ ನಾಯಕರ ವರದಿ ಗಣನೆಗೆ ತಗೊಲಿಲ್ಲ, ಇನ್ನ LG ಅವನವ್ರ ವರದಿ ಗಣನೆಗೆ ತಗೊಲಿಲ್ಲ, ನಾಗಮೋಹನ್ ದಾಸ್ ವರದಿ ಗಣನೆಗೆ ತಗೊಲಿಲ್ಲ, ಸದಾಶಿವ ಆಯೋಗದ ವರದಿ ಗಣನೆಗೆ ತಗೊಲಿಲ್ಲ, ಕಾಂತರಾಜ್ ವರದಿ ಗಣನೆಗೆ ತಗೊಲಿಲ್ಲ, ಮಾಧುಸ್ವಾಮಿ ವರದಿನೂ ಕೂಡ ಗಣನೆಗೆ ತಗೊಲಿಲ್ಲ. ಹಾಗಾದ್ರೆ ಎಲ್ಲಾ ಗಣನೆಗೆ ತಗೊಳ್ಳಿಲ್ಲ ತಗೊಳ್ಳೋದಿಲ್ಲ ಅಂತ ಆದ್ರೆ ಇಷ್ಟೆಲ್ಲ ದುಡ್ಡು ಯಾಕೆ ಖರ್ಚು ಮಾಡ್ಬೇಕಾಗಿತ್ತು ಹೇಳಿ. ಮೊನ್ನೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತೀನಿ ಇಲ್ಲಿ ಬೆಳಗಾಂನಲ್ಲಿ ಅಂದ್ರೆ, ಬೆಳಗಾಂನಲ್ಲಿ ತಾವು ಕೂಡ ವರದಿಗಾರರು ಮೊನ್ನೆ ವಿಧಾನಸಭೆ ನಡೆದಲ್ಲಿ ಇದೇನು ಸೆಷನ್ ನಡೀತಲ್ಲ, ಸೆಷನ್ ನಡೆದಾಗ ತಾವು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ. ಅದರಲ್ಲಿ ಕೆಲವರು ಶಾಸಕರು ಪಾಪ ಯಾರಂತಾರ ನಮ್ಮ ಯತ್ನಾಳ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದಲ್ಲಿ ಕೆಲವರಿಗೆ ಅನ್ಯಾಯ ಆಗಿರ್ತದೆ, ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ಹೇಳಿದಾಗ ಅದರಲ್ಲಿ ಕೆಲವರು ಎದ್ದು ನಿಮಗೆ ಗೊತ್ತಿಲ್ಲ ಮಾತಾಡಬೇಡ್ರಿ, ನಿಮಗೆ ಇದ್ರದ್ದು ಗೊತ್ತಿಲ್ಲ, ಪರಿಶಿಷ್ಟ ಜಾತಿ ಜನಾಂಗದ ಗೊತ್ತಿಲ್ಲ, ಇದ್ರ ಬಗ್ಗೆ ನೀವು ಮಾತಾಡಬೇಡ್ರಿ ಅಂತ ಹೇಳಿರ್ತಕ್ಕಂಥದ್ದು ಅದು ಸಮಂಜಸವಾದದ್ದಲ್ಲ. ಅವತ್ತಿನ ಮಾತುಗಳು ನೀವು ಇಂಪ್ಲಿಮೆಂಟೇ ಮಾಡೋದಾಗಿದ್ರೆ ಅವತ್ತೇನ್ ಹೇಳಿದ್ರಿ ಸದನದಲ್ಲಿ? ದತ್ತಾಂಶ ಇಲ್ಲ. ಕೋರ್ಟಿನವ್ರು ಏನ್ ಕೇಳಿದ್ದಾರೆ, ಸುಪ್ರೀಂ ಕೋರ್ಟ್ನವರು ದತ್ತಾಂಶನ ಕೇಳಿದ್ದಾರೆ. ದತ್ತಾಂಶನ ನೀವು ಇಲ್ದರೆ ನೀವು ಹೆಂಗ ಒಳ ಮೀಸಲಾತಿ ಮಾಡ್ತೀರಂತಕ್ಕಂಥದ್ದು ಸದನದಲ್ಲಿ ಪ್ರಸ್ತಾಪ ಆಗಿದೆ. ಸದನದಲ್ಲಿ ದತ್ತಾಂಶನ ಬೇಕು ಅಂತಕ್ಕಂಥದ್ದು ಪ್ರಸ್ತಾಪ ಮಾಡಿದ ಮೇಲೆ ಒಬ್ಬ ಸದಸ್ಯರಿಗೆ ನೀವು ಮಾತಾಡಬೇಡ ದತ್ತಾಂಶ ಇಲ್ಲ ಅಂತ ಹೇಳಿ ಆದ್ಮೇಲೆ ಏಕ ಸದಸ್ಯತ್ವ ಆಯೋಗವನ್ನ ಈ ಸರ್ಕಾರ ರಚನೆ ಮಾಡಿ ಆದ್ಮೇಲೆ ಇದಕ್ಕೆ ದತ್ತಾಂಶ ಬೇಕು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ರಚನೆ ಮಾಡಿ ಆದ್ಮೇಲೆ ಅವರ ಆಯೋಗದಲ್ಲಿ ಬರ್ತಕ್ಕಂತ ಯಾವುದೇ ನಿರ್ಣಯ ಇವರು ಗಣನೆಗೆ ತಗಲಿಲ್ಲ ಸರ್ಕಾರ. ಅವರೇನು ವರದಿ ಮಾಡಿದ್ರು, ನಾಗಮೋಹನ್ ದಾಸರವರು ನ್ಯಾಯಮೂರ್ತಿಗಳು ಮಾಡಿದ್ರು, ಅದಕ್ಕೆ ಎಷ್ಟು ಜನ ಅವ್ರಿಗೆ ಮಾತನಾಡೋದು. ನೀವು ಸಂವಿಧಾನದ ಬಗ್ಗೆ ಗೌರವ ವ್ಯಕ್ತಪಡಿಸ್ತು ಅಂತ ಹೇಳ್ತೀರಿ, ಸಂವಿಧಾನಕ್ಕೆ ಗೌರವ ಕೊಡ್ಬೇಕಂತ ಹೇಳಿದ್ರು. ಸಂವಿಧಾನದ ಅಡಿಯಲ್ಲೇನೆ ಅವರು ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸರವರು ನ್ಯಾಯಮೂರ್ತಿಗಳಾಗಿದ್ರು. ಅವರಿಗೆ ನೀವು ಅನ್ಯಾಯಮೂರ್ತಿ ಅಂತ ಬೈದ್ರಿ. ಪಾಪ ಅದು ಏನ ಫೋಟೋಕ್ಕೆ ಚಪ್ಪಲಿ ನೋಡಿದ್ದು ಎಲ್ಲಾರ ನೋಡಿದ್ದೀರ? ಅಂತ ಏನ್ ನ್ಯಾಯಮೂರ್ತಿಗಳಿಗೆ ಚಪ್ಪಲಿ ಹೊಡಿತಕ್ಕಂತ ಕೆಲಸ ಮಾಡಿದ್ರಿ, ಅದಕ್ಕೆ ಅನ್ಯಾಯಮೂರ್ತಿ ಅಂತ ಹೇಳಿದ್ರಿ. ಇವನೊಬ್ಬ ಭಿಕ್ಷಿಕ್ ಅಂತನೂ ಕೂಡ ಲಾಸ್ಟ್ ಶಬ್ದ ಬಳಸಿದ್ರಿ. ಇವು ಸರಿಯಾದಂತ ಮಾತೇನು ಹೇಳಿ ನೋಡೋಣ. ನಿಮ್ಮ ಸಂವಿಧಾನಕ್ಕೆ ಎಲ್ಲಿ ಗೌರವ ಕೊಡ್ತೀರಿ? ಯಾವ ಸಂವಿಧಾನಕ್ಕೆ ನೀವು ಗೌರವ ಕೊಡ್ತೀರಿ? ಈ ತರದ ಮಾತುಗಳು ನಿಮ್ಮ ಪರವಾಗಿ ರಿಪೋರ್ಟ್ ಕೊಟ್ರೆ ನೀವು ಶಾಬಾಷ್ ಅಂತೀರಿ, ನ್ಯಾಯಯುತವಾಗಿ ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಅದು ಸುಳ್ಳು ಅಂತ ಹೇಳ್ತೀವಿ. ನೀವು 6 ಆಯೋಗನ ಸುಳ್ಳಂತ ಹೇಳಿ 10 ನಿಮಿಷ ಕ್ಯಾಬಿನೆಟ್ ಕುಂತ್ಕೊಂಡು ನಿರ್ಣಯ ಮಾಡೋದಾಗಿದ್ರೆ ಇಷ್ಟೆಲ್ಲ ಎಕ್ಸರ್ಸೈಸ್ ಯಾಕೆ ಬೇಕಾಗಿತ್ತು ಹೇಳಿ ನೋಡ್ರಿ. ಇಷ್ಟೆಲ್ಲ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು ಖರ್ಚಾಕ್ ಮಾಡ್ಬೇಕಾಗಿತ್ತು. ಯಾರ ದುಡ್ಡು ಅಂತ ಖರ್ಚು ಮಾಡಿದ್ರಿ ನೀವು? ಇಷ್ಟೆಲ್ಲ ದುಡ್ಡು, ಇಷ್ಟು ದುಡ್ಡು ಖರ್ಚು ಮಾಡಿದ ಮೇಲೆ ಇದಕ್ಕೆ ನೀವು ಕವಡೆ ಕಾಸಿನ ಕಿಮ್ಮತ್ತೇ ಕೊಡೋದಿಲ್ಲ ಅಂತ ಆದ್ಮೇಲೆ ಈ ದುಡ್ಡು ಯಾರ್ದು ಯಾಕೆ ಖರ್ಚು ಮಾಡಕ್ ಹೋಗಿದ್ರಿ? ಇದು ನಮ್ಮ ಪ್ರಶ್ನೆ. ಸರ್, ಇವಾಗ ಈಗಾಗಲೇ ಜಾತಿ ಗಣತಿ 2 ಸಲ ಆಗ್ತಾ ಇದೆ, ಇದು 2ನೇ ಸಲ ಜಾತಿ ಗಣತಿ ಆಗ್ತದೆ. ಆದ್ರೆ ಈಗ ಸರ್ಕಾರ ಇಲ್ಲಿ FDA, SDC ಹಾಗೂ ಸೂಪರಿಂಟೆಂಡೆಂಟ್ ಆಗುವಂತ ಹುದ್ದೆಗಳಲ್ಲಿ ಇರುವಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಜಾತಿ ಗಣತಿಗೋಸ್ಕರ. ಈಗಾಗಲೇ ನಮಗ ಅನುಭವ ಬಂದಂತ ವಿಷಯ ಅಂತಂದ್ರೆ, ಈಗ ಇಲ್ಲಿ ಅವ್ರು ಏನ್ ಅಧಿಕಾರಿಗಳು ಯಾವ ರೀತಿ ತಮ್ಮ ಕಾರ್ಯಕಲಾಪಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಜಾತಿ ಗಣತಿನೂ ಅದೇ ಸಾಗುವಾಗಿ ನಡೀತಾ ಇದೆ. ಈಗಾಗಲೇ 15 ದಿನಗಳ ಟೈಮ್ ರಾಜ್ಯ ಸರ್ಕಾರ ಕೊಟ್ಟಿರುವಾಗ ಯಾವ ರೀತಿ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸುವಂತ ಸ್ಥಿತಿ ಸರ್ಕಾರಕ್ಕದೆ ಮತ್ತು ನೀವು ಇದನ್ನ ಯಾವ ರೀತಿ ನೋಡ್ತೀರಿ? ಇದು ಅಸಾಧ್ಯವಾದ ಮಾತಂತ ನಾನು ಮೊದಲೇ ಹೇಳಿದೀನಿ ತಮಗೆ. ಏನಂದ್ರೆ 15 ದಿವಸದಲ್ಲಿ ಇದು ಜಾತಿ ಜನಗಣತಿ ಆಗ್ತಕ್ಕಂಥದ್ದಾಗತ್ತೆ. ಮೊನ್ನೆ ನಾವು DC ಅವರು ಪ್ರವರ್ಗ 1 ಈಗ ನಿರ್ಣಯ ತಗೊಂಡಾರಲ್ಲ ಸರ್, ಇವರು ಪ್ರವರ್ಗ 1 ಅಂತ ಕೊಡ್ರಿ ಅಂತ ಹೇಳಿದೀವಿ. ನಾವು ಸರ್ಟಿಫಿಕೇಟ್ ಕೇಳಬೇಕಲ್ಲ. ಈಗ ಕರೆದಾರ ಅರ್ಜಿ ಕರಿತೀರಿ, ಅರ್ಜಿ ಹಾಕ್ಬೇಕಾಗ್ಯದ, ನಾವು ಸರ್ಟಿಫಿಕೇಟ್ ಕೊಡ್ರಿ, ಪ್ರವರ್ಗರ ಕೊಡ್ರಿ. ಈ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಎಂತೇನು ಕೊಟ್ಟಿರಲ್ಲ ಸರ್. ABCD, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಕೊಟ್ಟಿರಲ್ಲ, ಅದನ್ನು ಕೊಡ್ರಿ. ಮತ್ತೆ ಹೆಂಗ್ ಕೊಡ್ತೀರಿ ಸರ್ಟಿಫಿಕೇಟ್? ಇಲ್ಲ, ಈ ಒಂದು ಇದನ್ನ ಬದಲಾವಣೆ ಇದನ್ನ ಕೊಡಕ್ ಆಗೋದಿಲ್ಲ ಅಂತ ಆದ್ಮೇಲೆ ಈಗ ತಾವೇನ್ ಹೇಳಿರಿ ಅಲ್ಲ,
ಏನಾಗಿದೆ, ಈಗೇನ್ ನೀವು ಈಗ ಅಧಿಕಾರಿಗಳನ್ನ ನೀವು ನೇಮಕ ಮಾಡಿದ್ದೀರಿ, ಜನಸಂಪರ್ಕ ಇಲ್ಲಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೀರಿ. ಇದರಲ್ಲಿ ನಿಮಗೆ ಹೇಗೆ ಇದನ್ನ ಸರಿಯಾದ ಸಮಯಕ್ಕೆ ಸಿಗ್ತದ ಅಂತ ಹೇಳಿ ಸರ್, ಇವರು ರಿಪೋರ್ಟ್ ನಲ್ಲಿ ಗೋಡೆಗೆ ಹಚ್ಚಿ ಬಂದಿರ್ತಾರಲ್ಲ ನಮ್ಮ ನಂಬರ್, ಆ ನಂಬರೇ ಗೊತ್ತಿಲ್ಲ ಕೆಲವು ಅಧಿಕಾರಿಗಳಿಗೆ ಆ ನಂಬರೇ ಗೊತ್ತಿಲ್ಲ, ಆ ಲಿಸ್ಟೇ ಗೊತ್ತಿಲ್ಲ. ಅಂತ ಅಧಿಕಾರಿಗಳನ್ನ ಆಯ್ಕೆ ಮಾಡ್ಯಾರ, ಹೆಂಗ್ ಮಾಡ್ಯಾರ ಗೊತ್ತಿಲ್ಲ. ಅದಕ್ಕಾಗಿ ಇದು ಅಸಾಧ್ಯವಾದ ಮಾತಾಗಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತಂದೆ ನಾವು. ಇದು ಬಹಳ ಲೇಟ್ ಆಗ್ತದೆ, ಇದು ಇಷ್ಟು ಸುಲಭವಾಗಿ ಆಗೋದಿಲ್ಲ, ಇದು ಲೇಟ್ ಆಗಿ ಆಗ್ತದ ಅಂತ ಹೇಳಿ ಸಮುದಾಯಗಳು ಸರ್ಕಾರದ ಹತ್ರ ಏನಾದ್ರೂ ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದೆಯಾ, ಅಥವಾ ಏನಾದ್ರೂ ಸರ್ಕಾರ ಕೇಳ್ತಾ ಇದ್ರೆ ನಮ್ಗೆ ಸಮಯ ಅವಕಾಶ ಕೊಡಿ, ಇಲ್ಲಾಂದ್ರೆ ಅಧಿಕಾರಿಗಳನ್ನ ಬದಲಾವಣೆ ಮಾಡಿ, ಇಲ್ಲಾಂದ್ರೆ ಯಾವ್ದಾದ್ರೆ ಒಂದು ಸಂಘ ಸಂಸ್ಥೆಗಳಿಗೆ ಈ ಪ್ರಕಾರ ಒಂದು ಆಯೋಗವನ್ನು ನೇಮಿಸಿ ಜಾತಿ ಗಣತಿಯನ್ನ ಮಾಡ್ರಿ ಅನ್ನುವಂಥದ್ದು ಏನಾದ್ರೂ ಪ್ರಸ್ತಾವನೆ ಸಲ್ಲಿಸುವಂತ ಸಮುದಾಯಗಳಲ್ಲಿ ಏನಾದ್ರೂ ಇದನ್ನದ. ಈಗಾಗಲೇ ನಾವು ಮೊನ್ನೆ ತಾಲೂಕಿನಲ್ಲಿ ಇದೇನಾಯ್ತಲ್ಲ ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕಿನಲ್ಲಿ, ಈಗಾದ ಮೇಲೆ ಹೋಗಿ ಲೆಟರ್ ಕೊಟ್ಟಲ್ಲ, ಏನಂದ್ರೆ ನೀವು ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತೆ ಇಷ್ಟೇ ಇದು ಇನ್ನೂ ನಾವು ಒಂದು ದಿವಸಕ್ಕೆ 9 ಮನೆನೇ ಆಗ್ತಾ ಇಲ್ಲ. ಒಂದ್ ದಿವಸಕ್ಕೆ 9 ಮನೆ ಹೇಳಿರಿ ನೀವು 9 ಮನೆ ಆಗ್ತಾ ಇಲ್ಲ, 3 ಮನೆನೂ 4 ಮನೆನೂ ಇಷ್ಟೇ ಆಗ್ತವೆ. ಮತ್ತೆ ಅದು ಕೂಡ ಏನಂದ್ರೆ ಸರ್, ನೀವ್ ಯಾರಿಗೆ ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ನಂಬರ್ ಅಲ್ಲ, ಅವರಲ್ಲಿರೋ ಮೊಬೈಲ್ ನಂಬರ್, ನಿಮ್ಮದೇ ಮೊಬೈಲ್ ತಂದು ನಿಮ್ಮ ಆ್ಯಪ್ ಹಾಕೊಂಡು ಅದು OTP ಬರೋದು ಯಾಕೆ ಲೇಟ್ ಅಂತ ಕೇಳಿದ್ರೆ ಸರ್ವರ್ ಇಲ್ಲ ಸರ್. ನಿನ್ನೆ ಇವ್ರ ಮನೇಲಿ ಆಗಿದೆ, ಅಶೋಕಪ್ಪನ ಮನೆಯಲ್ಲಿ, ಅದೆಷ್ಟೊತ್ತಿಗೆ ಆಗಿದೆ ಅಂತ ಕೇಳಿದ್ರೆ ಸರ್ ಹಬ್ಬ ನಿನ್ನೆ, ಆದ್ರೆ ಮನೆಯಲ್ಲಿ ಸಮೀಕ್ಷೆ ಎಷ್ಟಕ್ಕಾಗಿದೆ ಅಂತ ಕೇಳಿದ್ರೆ ಅವ್ರು ಬಂದಿರೋದು 7 ಗಂಟೆಗೆ, ಅದು ಸಮೀಕ್ಷೆ ಮುಗಿದಿರೋದು 9 ಗಂಟೆ. ಒಂದು ಮನೆಯಲ್ಲಿ 2 ತಾಸು ಆಗೋದಾದ್ರೆ ಸಮೀಕ್ಷೆ ಇಷ್ಟು 15 ದಿವಸದಲ್ಲಿ ಮುಗಿತದೆ ಹಂಗೆ. ಇದು ಇನ್ನು ಇದಕ್ಕಾಗಲೇ ಈಗಾಗಲೇ ಎಲ್ಲರೂ ಕೂಡ ಇವತ್ತು ಕೂಡ ಎಲ್ಲರೂ ಕೇಳ್ತಾ ಇದ್ರಿ. ಇದಕ್ಕೆ ನಾವಷ್ಟೇ ಕೇಳೋದಲ್ಲ ಸರ್, ಇದು ಸರ್ವೇ ಎಲ್ಲಾ ಜನಾಂಗ, ಏನು ಎಲ್ಲಾ ಧರ್ಮೀಯರು, ಎಲ್ಲಾ ಜನಾಂಗದವರಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಎಲ್ಲಾ ಧರ್ಮೀಯರು, ಎಲ್ಲಾ ಜನಾಂಗದವರು ಇದಕ್ಕೆ ಕಾಲಾವಕಾಶ ಬೇಕು. ಅದು ಕೇಳಲಿದ್ರು ಕೂಡ ಅದು ಕೊಡಲೇಬೇಕಾಗ್ತದೆ, ನಾವು ಕೇಳದಿದ್ರು ಕೂಡ ಕೊಡಬೇಕಾಗ್ತದೆ. ನಮ್ಮ ಒತ್ತಾಯ ಏನಂತ ಕೇಳಿದ್ರೆ, ನೀವು ಸರಿಯಾದ ರೀತಿಯಲ್ಲಿ ಜನಗಣತಿ ಆಗಬೇಕು ಅನ್ನೋ ಮನಸ್ಸು ಇಚ್ಛಾಶಕ್ತಿ ಸರ್ಕಾರಕ್ಕಿದ್ರೆ ಇದಕ್ಕೆ ಇನ್ನು ಕಾಲಾವಕಾಶ ಕೊಡಲೇಬೇಕಾಗ್ತದೆ. ಸರಿಯಾದ ರೀತಿಯಲ್ಲಿ ಇದು ಜನಗಣತಿ ಆಗ್ಬೇಕಾಗ್ತದೆ. ಮತ್ತೆ ಇದು ಅವಸರದಲ್ಲಿ ಮಾಡತಕ್ಕಂಥದ್ದಲ್ಲ, ಇದು ನೀವು ಸರಿಯಾದ ಸಮಯನ ಕೊಟ್ಟು ಇನ್ನೊಂದು ಸ್ವಲ್ಪ ಕಾಲ ಅವಕಾಶ ಕೊಟ್ರೆ ಇದು ಸರಿಯಾದ ರೀತಿಯಲ್ಲಿ. ಕೇಂದ್ರ ಸರ್ಕಾರವು ಡಿಸೆಂಬರ್ ನಲ್ಲಿ ಜನಗಣತಿ ಮತ್ತು ಜಾತಿ ಗಣತಿಯನ್ನು ಮಾಡ್ಲಿಕ್ಕೆ ತಯಾರಾಗಿದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಎಷ್ಟು ತಾರಾತುರಿ ಏನಂತ ತಾರಾತುರಿಯಲ್ಲಿ ಮಾಡುವಂತ ರಾಜ್ಯ ಸರ್ಕಾರಕ್ಕೆ ಅಂತದ್ ಏನ್ ಅವಶ್ಯಕತೆ ಇಲ್ಲ, ಏನ್ ಅವ್ರನ್ನ ಕೇಳ್ಬೇಕ್ರಿ. ಯಾಕಂದ್ರೆ ಏನಾಗಿದೆ, ಒಂದು ಸರ್ಕಾರ ಈಗಾಗಲೇ ಘೋಷಣೆ ಮಾಡ್ಯದೆ, ಕೇಂದ್ರ ಸರ್ಕಾರ ನಾವು ಮಾಡ್ತೀವಿ ಅಂತ. ಇವ್ರು ಹೇಳೋದಕ್ಕಿಂತ ಮೊದಲೇ ಅವರು ಘೋಷಣೆ ಮಾಡ್ಯಾರ. ಇಡೀ ಭಾರತ ದೇಶದ ಉದ್ದಗಲಕ್ಕೂ ನಾವು ಸಮೀಕ್ಷೆಯನ್ನ ಜನಗಣತಿಯನ್ನ ಮಾಡ್ತೀವಿ ಹೇಳಾದ ಮೇಲೆ ಅವರು ಕೂಡ ಅದೇ ದತ್ತಾಂಶನೇ ಕೇಳ್ತಾರ. ಇದ್ರಲ್ಲಿ ಏನ್ ಕೇಳ್ಯಾರ ಅದ್ರಲ್ಲೂ ಅವ್ರು ಅದನ್ನೇ ಕೇಳ್ತಾರ. ಇಷ್ಟ್ಯಾಕೆ ಅವರು ತರತುರಿಯಲ್ಲಿ ಮಾಡ್ತಾರೆ ಅನ್ನತಕ್ಕಂಥದ್ದು ನಮ್ಗೇನ್ ಅನಿಸ್ತದಂದ್ರೆ ಸರ್, ಈ ತರತುರಿಯಲ್ಲಿ ಮಾಡ್ತಕ್ಕಂಥದ್ದು ಏನಂದ್ರೆ ಕೆಲವು ಇವೇನ್ ಅದಾವಲ್ಲ ಸರ್, ಒಳ ಮೀಸಲಾತಿಗಳಲ್ಲಿ ಏನು ಕೆಲವು ಗೊಂದಲಗಳು ಅದಾವಲ್ಲ ಸರ್, ಈ ಗೊಂದಲಗಳು ನಿವಾರಣೆ ಆಗ್ಬೇಕಂತ ಅದು ಒಂದು ಆದೇಶದಲ್ಲಿ ಹೇಳ್ಯಾರ ಅಂತ ಹೇಳಿದಲ್ಲ ಸರ್ ತಮಗೆ. ಆ ಆದೇಶದಲ್ಲಿ ಏನಂತಂದ್ರೆ, ಇದು ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಾ ಜನರ ಜನಗಣತಿ ಮಾಡ್ತೀವಿ, ಅದರಲ್ಲಿ ಏನಾದ್ರೂ ದತ್ತಾಂಶಗಳು ಏರುಪೇರು ಆದಂತ ಸಂದರ್ಭದಲ್ಲಿ ಇದನ್ನು ಕೂಡ ಗಣನೆಗೆ ತಗೊಂತೀವಿ ಅಂತಕ್ಕಂಥದ್ದಾಗಿರೋದ್ರಿಂದ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಇದು ಸರಿಯಾದ ರೀತಿಯಲ್ಲಿ ಮಾಡ್ತೀವಿ ನಾವು ಅಂತ ಹೇಳ್ಯಾರ ಸರ್. ಆದ್ರೆ ಅದ್ರ ಅವಶ್ಯಕತೆ ಇರ್ಲಿಕ್ಕಿಲ್ಲ. ಇನ್ನು ಮತ್ತೆ ಇದು ಮಾಡಿದ ಮೇಲೆ ಕೇಂದ್ರ ಸರ್ಕಾರದವ್ರಿಗೆ ಮಾಡ್ತಾರ, ಅದಕ್ಕೆ ಬೇಕಾಗಿರ್ಲಿಕ್ಕಿಲ್ಲ ಅಂತ ಹೇಳಿ ನನಗನ್ಸ್ತದೆ ಸರ್. ಅದಕ್ಕೆ ನಾವು ತಮ್ಮ ಮುಖಾಂತರ ಸರ್ ಇದನ್ನ ನಮ್ಮ ಜನಾಂಗಕ್ಕೆ ಹೇಳ್ತೀವಿ ಸರ್. ಇದು ಏನಾಗಿದೆ ಅಂತ ಕೇಳಿದ್ರೆ, ನಾವು ಎದಕ್ಕೆ ಬಂದೀವಿ ಅಂತ ಕೇಳಿದ್ರೆ, ಯಾವುದೇ ಸರ್ಕಾರ ಇರ್ಲಿ ಈ ಜನಾಂಗಕ್ಕ ಒಳ್ಳೆ ಸ್ಥಾನಮಾನಗಳು ಇಲ್ಲಿವರೆಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಒಳ ಮೀಸಲಾತಿ ಎಲ್ಲ ವರ್ಗಕ್ಕೂ ಬೇಕಂತಾನೆ ಕೇಳಿದ್ದೀವಿ. ಅದ್ರ ಪ್ರಕಾರ ಅದಾಗಿದೆ. ನಾಗಮೋಹನ್ ದಾಸ್ ವರದಿಯನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ, ಸ್ಪಷ್ಟಪಡಿಸಿದ್ದೀನಿ, ಮತ್ತೆ ಪುನಃ ಹೇಳಕ್ ಹೋಗೋದು.
ಯಾವ ಸರ್ಕಾರಗಳು ಇಲ್ಲಿವರೆಗೆ ಬಂದಿದ್ವು ಅವು ಸರ್ಕಾರ ಯಾವ ಇಂಪ್ರೂವ್ಮೆಂಟ್ ಮಾಡ್ಲಿಲ್ಲ ಅಂತ ಹೇಳಿಬಿಟ್ರೆ ಮತ್ತೆ ಪುನಃ ಅಲ್ಲಿಗೆ ಹೋಗುತ್ತೆ. ಈಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಈಗ ಅವು ಈಗ ನಾಗಮೋಹನ್ ದಾಸ್ ವರದಿಯಲ್ಲಿ ಬಹಳ ಗೊಂದಲ ಆಗಿದೆ ಅನ್ನೋ ಕಾರಣಕ್ಕಾಗಿ ಇದು ಮಾಡ್ತಿರ್ಬೋದು ಅನ್ನೋದನ್ನ ನಾನು ಹೇಳಿದ್ದೀನಿ. ಇದು ಯಾಕೆ ಈ ಸಮೀಕ್ಷೆ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡೋದಕ್ಕೆ ತಯಾರಾಗಿತ್ತು ಕೂಡ ಇದನ್ನ ಯಾಕೆ ಮಾಡೋದಲ್ಲ ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಗೊಂದಲ ಇದೆ ಅನ್ನೋ ಕಾರಣಕ್ಕೆ ನೋಡಿ ನಮ್ಗೆ ಮೋಸ್ಟ್ಲಿ ಆಂಧ್ರ ಪ್ರದೇಶದವರು ಮೊನ್ನೆ ಅದೊಂದು ಪತ್ರಿಕೆಯಲ್ಲಿ ಬಂದಿತ್ತು ನೋಡಿದ್ದೀನಿ. ಈಗ ಅಲ್ಲಿ ರಾಜಕೀಯ ಸ್ಥಾನಮಾನಗಳು ಕೂಡ ಒಳ ಮೀಸಲಾತಿ ಕೊಟ್ಟಿದೆ. ಈ ಎಲ್ಲಿ ಪಂಜಾಬ್ದಲ್ಲಿ ಆಗಿರ್ಬೋದು, ಮತ್ತೆ ತೆಲಂಗಾಣದಲ್ಲಿ ಆಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು ಸಿಕ್ಕಿದಂತಕ್ಕಂಥದ್ದು ತಿಳ್ಕೊಂಡಿದ್ದೆ. ನಿಮ್ ತಮ್ಗ ನನಗಿಂತ ಚೆನ್ನಾಗಿ ತಮ್ಗ ಹರಿಯಾಣದಲ್ಲಿ ಕೊಟ್ಟಿರೋದು. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಏನಂತಂದ್ರೆ ಇವೆರಡಕ್ಕಷ್ಟೇ ಏನು ಒಳ ಮೀಸಲಾಯ್ತು. ಇದಕ್ಕೆ ಒಳ ಮೀಸಲಾಯ್ತು ಅಂತ ಅನ್ನಂಗಿಲ್ಲ ಸರ್. ಒಳ ಮೀಸಲಾಯ್ತು ಅಂದ್ರೆ ಏನಂತ ಕೇಳಿದ್ರೆ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಏನು ಸವಲತ್ತುಗಳನ್ನ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಆಯಾ ದತ್ತಾಂಶದ ಮೇಲೆ ಯಾರು ಎಷ್ಟು ಜನ ಎಷ್ಟು ಪ್ರಬಲವಾಗಿ ಬೆಳೆಸಿದ್ದಾರೆ ಇದರ ಲಾಭ ತಗೊಂಡು ಎಷ್ಟು ಜನ ಎಷ್ಟು ಯಾವ ಕಮ್ಯುನಿಟಿ ಇದ್ರ ಲಾಭ ಪಡೆದಿಲ್ಲ ಇನ್ನ ಪಡಿಬೇಕಾಗಿರ್ತಕ್ಕಂಥ ಸಮಾಜಗಳು ಯಾವ್ಯಾವ ಉಳಿದವ ಅಂತ ಸಮಾಜಗಳಿಗೆ ಇದರ ಲಾಭ ಪಡಿಬೇಕು ಅನ್ನೋ ಕಾರಣಕ್ಕಾಗಿನೇ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇದು ಒಳ ಮೀಸಲಾತಿನ ನಾವು ಕೇಳಿದ್ದೇವೆ. ಎಲ್ಲವರೆಗೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ತಮ್ಮ ಗಮನಕ್ಕೆ ಇದೆ ಅಂತ ಹೇಳಿ ಭಾವಿಸ್ತೀನಿ. ಆ ಕಾರಣಕ್ಕಾಗಿ ನಮ್ಮತ್ತ ಏನಂತ ಕೇಳಿದ್ರೆ ಸರ್ ಎಲ್ಲ ವರ್ಗಕ್ಕೆ ಇದು ಸಿಗಲಿ, ಎಲ್ಲ ವರ್ಗಕ್ಕೆ ಯಾವುದೇ ಆಗಿರ್ಲ ಎಲ್ಲ ವರ್ಗಕ್ಕೆ ಇದು ಸಿಗಲಿ ಅಂತಕ್ಕಂಥ ಒತ್ತಾಯನ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಸರ್. ಮತ್ತೆ ಇದೇನಾದ್ರೆ ಇದು ಮತ್ತೆ ಇದರಲ್ಲಿ ನೀವು ಕೆಲವ್ರು ಒತ್ತಾಯ ಕೆಲವ್ರು ಏನಂತಂದ್ರೆ ತಪ್ಪು ಮಾಹಿತಿ ಹೇಳ್ತಾನಲ್ಲ ಸರ್, ಯಾರೇ ತಪ್ಪು ಮಾಹಿತಿ ಕೊಟ್ಟು ತಪ್ಪಾಗಿ ನಮೂದಿಸೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಈಗಾಗಲೇ ನಾವು ನೋಡಿದೀವಲ್ಲ, ಈಗಾಗಲೇ ವಾಟ್ಸಪ್ ನಲ್ಲಿ ಬರ್ತಿದ್ದಲ್ಲ, ಅವರನ್ನ ನೀವು ಕಾನೂನು ಒಳಪಡಿಸಲೇಬೇಕು. ಎಲ್ಲೇನೋ ಒಂದ್ ಕಡೆಗೆ ಶಿಕ್ಷೆ ಆದ್ರೆ ಮಾತ್ರ ಬೇರೆಯವರು ಇಂಥ ತಪ್ಪು ದಾರಿಗಿಡಿಸೋದಕ್ಕೆ ಆಗೋದಿಲ್ಲ. ಅವಿದ್ಯಾವಂತರನ್ನ ತಪ್ಪು ದಾರಿಗಿಡಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಈಗ ಮೈಸೂರು ಭಾಗದಲ್ಲಿ ನಡೆದಿದ್ದು, ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಕಡಿಮೆ ಆದ್ರೆ ನಡೆದಿರ್ಬೋದು, ನಮ್ಗೆ ಗೊತ್ತಾಗಿಲ್ಲ. ನಾವ್ ಯಾಕಂದ್ರೆ ಪಾರ್ಟಿಸಿಪೇಷನ್ ಒಬ್ಬೊಬ್ರು ಹೋಗಿ ಅದನ್ನ ಮಾಡಕ್ ಬಂದಿಲ್ಲ, ನಮ್ದೇನಾಗದ ಅದನ್ನ ಮಾಡ್ಕೊಂತೀವಿ, ನಾವು ಮನೆಗೆ ಬರ್ತೀವಿ. ಆದ್ರೆ ಅಲ್ಲಿ ಹಂಗಲ್ಲ, ಒಬ್ಬರಿಂದ ಓಣ್ಯಕ್ ಆ ಏರಿಯಾಕ್ ಬಂದ್ರೆ ಆ ಏರಿಯಾದ ಮುಗಿಯ ತನಕ ಅಲ್ಲಿ ವಿದ್ಯಾವಂತರು ಅವ್ರಿಂದ ಅಡ್ಡಾಡ್ತಾರ. ಒಬ್ಬ ಹೆಣ್ಮಗಳು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ಹೆಣ್ಮಗಳನ್ನ ಸಮೀಕ್ಷೆಗೆ ಬಿಟ್ಟು ಸಮೀಕ್ಷೆಗೆ ಬರ್ಲಾರ್ದಂತ ಹೆಣ್ಮಗಳಿಂದ ಸಮೀಕ್ಷೆ ಮಾಡ್ಸಕ್ ಪ್ರಯತ್ನ ಮಾಡ್ಲಿ. ಯಾಕಂದ್ರೆ ಆಕಿ ನಾನು ತಪ್ಪು ಮಾಡಿದ್ರೆ ನನ್ ಶಿಕ್ಷೆ ಆಗ್ತದೆ, ಇವಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲ್ಲ ಅಂತ ಹೇಳಿ ತಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಗಳಿಂದ ಇದನ್ನ ಇದು ಸಮೀಕ್ಷೆ ಮಾಡಿಸಿರ್ತಕ್ಕಂಥದ್ದು ಈ ತರದ್ದು ನಡೀತಿರೋದ್ರಿಂದ ನಾವು ತಮ್ಮ ಮುಖಾಂತರ ನಮ್ ಜನಾಂಗಕ್ಕೆ ಏನ್ ಒತ್ತಾಯ ಮಾಡ್ತೀವಿ ಸರ್ ಅಂದ್ರೆ, ನೀವು ಬಹಳ ಸ್ಪಷ್ಟವಾಗಿ ನೀವು ಕ್ರಿಶ್ಚಿಯನ್ರಿಗೆ ನಮ್ಮ ಅಣ್ಣ ತಮ್ಮರು ಸುಮ್ಮನೆ ಕ್ರಿಶ್ಚಿಯನ್ರು ಅಂತಾರ, ಅವ್ರಿಗೇನು ಕ್ರಿಶ್ಚಿಯಾನಿಟಿಲಿ ಏನಿಲ್ಲ. ಅದಕ್ಕೆ ನಾನು ಅವರಿಗೆ ಕೂಡ ವಿನಂತಿ ಮಾಡ್ತೇನೆ, ನೀವು ಬಹಳ ಸ್ಪಷ್ಟವಾಗಿ ಮಾದಿಗ ಅಂತ ಬರೀರಿ, ಮಾದಿಗ ಧರ್ಮ ಅಂದಲ್ಲಿ ಹಿಂದೂ ಅಂತ ಬರೀರಿ. ನೀವು ಧರ್ಮಾಚರಣೆ ಮಾಡ್ತೀರಿ, ಎಲ್ಲ ಧರ್ಮಾಚರಣೆ ಮಾಡ್ತಾರೆ, ಯಾರು ಬೇಡ ಅಂತಾರೆ ನಿಮಗೆ. ಆದ್ರೆ ಸರ್ಕಾರ ನೀವು ಮಾದಿಗರಂತಾನೆ ಇರೋದು, ಅವರಲ್ಲಿ ಕೂಡ ಕ್ರಿಶ್ಚಿಯನ್ರಲ್ಲಿ ಕೂಡ ಮಾದಿಗರಂತಾನೆ ಅದ. ಕ್ರಿಶ್ಚಿಯನ್ ಮಾದಿಗ ಅಂತ ಬರೆದ್ರೆ ಅದ್ರ ಲಾಭ ಏನು ನಿಮಗೆ? ನಿಮಗೂ ಏನ್ ಲಾಭ ಇಲ್ಲ, ಆ ಸರ್ಟಿಫಿಕೇಟ್ ನಿಮಗೆ ಸಿಗೋದಿಲ್ಲ, ಮತ್ತೆ ನಿಮಗೆ ಅನ್ಯಾಯ ಆಗ್ತದೆ. ಆ ಅನ್ಯಾಯ ನಿಮ್ಗೆ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಕ್ರಿಶ್ಚಿಯನ್ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಹಿಂದೂ ಮಾದಿಗ ಅಂತಾನೆ ಇತ್ತಂದ್ರೆ ಹಿಂದೂ ಮಾದಿಗ ಅಂತಾನೆ ಬರ್ಸಿ. ಬೌದ್ಧರು ಏನಂತ ಅವರು ಕೂಡ ಅದೇ. ಬುದ್ಧರಿಗೆ ಏನಂತ ಹೇಳ್ತೀವಿ ಅಂದ್ರೆ, ಬುದ್ಧ ಕೆಲವ್ರು ಏನಂತ ಹೇಳಿದ್ರೆ ಬುದ್ಧ ಧರ್ಮ ನಮ್ಮಲ್ಲಿ ಬಹಳ ಮಂದಿ ಆಗಿಲ್ಲ. ಆದ್ರೆ ಕೆಲವರು ಆಗಿದ್ದಾರೆ, ಕೆಲವರು ಬೇಡ, ನಮ್ಗೆ ಏನು ಸವಲತ್ತೇ ಬೇಡ. ಕ್ರಿಶ್ಚಿಯನ್ರಲ್ಲಿ ಕೆಲವರು ಸವಲತ್ತೇ ಬೇಡ, ನಾವು ಕ್ರಿಶ್ಚಿಯನ್ ಅಂತವ್ರಿಗೆ ಬೇಡ ಅಂದ್ರೆ ಕೇಳಂಗಿಲ್ಲ ಅವ್ರು. ಈ ವಿಷಯದಲ್ಲಿ ಬೇರೆ ಸಮುದಾಯಗಳು ಇದನ್ನೇ ಅಬ್ಜೆಕ್ಷನ್ ತೆಗಿತಾರೆ. ಹೌದು, ಇದನ್ನೇ ಅಬ್ಜೆಕ್ಷನ್ ತೆಗಿತಾರೆ. ಯಾಕಂತಂದ್ರೆ ಇವಾಗ ಕ್ರಿಶ್ಚಿಯನ್ ಮಾದಿಗ, ಕ್ರಿಶ್ಚಿಯನ್ ವಲಯ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಬ್ರಾಹ್ಮಣ ಇಂತ ಒಂದು ಬರ್ತಾರೆ. ಆದ್ರೆ ಧರ್ಮಾರ್ಥವಾಗಿ ಈ ವಿಷಯವನ್ನು ನೀವು ಗಿಡದಾಗ ಕಾಲಮ್ ನ್ಯಾಗ ಬರ್ಬೇಕಂತಂದ್ರೆ ಅವ್ರಿಗೇನು ಉಪಯೋಗ ಆಗಲ್ಲ. ಬಟ್ ಸಂಖ್ಯೆಗಳಲ್ಲಿ ಸಂಖ್ಯೆ ಲೆಕ್ಕಗಳು ಇಲ್ಲ. ಹಾಗೆ ಹಂಗಿದ್ದಾಗ ಈಗ ತಮಗೂ ಗೊತ್ತದ, ಅದು ಗೆಜೆಟ್ ಆಗ್ಬಿಟ್ಟದ ಆ ವಿಷಯದಲ್ಲಿ. ಸರ್ ನನಗ್ ಗೊತ್ತಿರಂಗ ಹೇಳ್ತೀನಿ, ಗೆಜೆಟ್ ಒಂದೊಮ್ಮೆ ಹಂಗಿದ್ರೆ ಗೆಜೆಟ್ ನಲ್ಲಿ ಹೇಳಿಲ್ಲ ಅದನ್ನ, ಇದನ್ನ
ಸಂಖ್ಯೆ ಲೆಕ್ಕಕ್ಕೆ ಬರ್ತದ ಸಂಖ್ಯೆ ಅಂತ. ಅವ್ರ ಸಂಖ್ಯೆನೇ ಲೆಕ್ಕಕ್ಕೆ ಬರೋದಿಲ್ಲ ಹಂಗ ಬರದ್ರೆ. ಅವ್ರು ಈ ಕಡೆ ಇಲ್ಲ ಆ ಕಡೆ ಇಲ್ಲ ಸರ್, ಹಂಗಾತದ. ಅದಕ್ಕೆ ನಾವು ಸ್ಪಷ್ಟಪಡಿಸ್ತೀನಿ, ನೀವು ಕ್ರಿಶ್ಚಿಯನ್ ಅಂತ ಬರೆದ್ರೆ ನೀವು ಧರ್ಮನು ಕ್ರಿಶ್ಚಿಯನ್ ಅಂತ ಬರ್ರಿ, ಜಾತಿನೂ ಕ್ರಿಶ್ಚಿಯನ್ ಅಂತ ಬರ್ರಿ. ಜಾತಿ ಮಾದಿಗ ಧರ್ಮ ಕ್ರಿಶ್ಚಿಯನ್ ಅಂತ ಬರೆದ್ರೆ ನಿಮಗೆ ಯಾವುದಕ್ಕೂ ಲಾಭ ಆಗಲ್ಲ. ಅದು ಆ ಧರ್ಮಕ್ಕೂ ಲಾಭ, ಆ ಧರ್ಮದಿಂದಲೂ ನಿಮಗೆ ಸಿಗುದಿಲ್ಲ, ನಮ್ಮ ಧರ್ಮದಿಂದಲೂ ನಿಮಗೆ ಸಿಗುದಿಲ್ಲ. ಅದು ಮತ್ತೆ ಸರ್ಟಿಫಿಕೇಟ್ ನಿಮ್ಮ ಮಾದಿಗ ಅಂತ ಸಿಗೋದಿಲ್ಲ. SC ಸರ್ಟಿಫಿಕೇಟ್ ನಿಂದ ನೀವು ದೂರ ಹೋಗ್ತೀರಿ, ಸರ್ಕಾರದ ಅವಕಾಶಗಳಿಂದ ದೂರ ಹೋಗ್ತೀರಿ. ಅದು ಮಾಡಬೇಡ್ರಿ ಅಂತ ಸರಿಯಾಗಿದೆ. ಸರ್ವೆ ಚಾಲು ಆಗೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಜನರನ್ನು ಜಾಗೃತಿ ಮಾಡಬೇಕಾಗಿತ್ತು. ಇಲ್ಲಿ ಎಲ್ಲ ಕಡೆ ಈಗಾಗಲೇ ಅರ್ಧ ಜನ ಭರಿಸಿಬಿಟ್ಟಿದ್ದಾರೆ. ಸರ್ವೆ ಕಾರ್ಯ ಚಾಲು ಇದೆ, ಈಗ ಶುರುವಾಗಿದೆ. ಈಗ ಬಹಳಷ್ಟು ಜನ ಈಗಾಗಲೇ ಭರಿಸಿಬಿಟ್ಟಿದ್ದಾರೆ. ಯಾಕಂತಂದ್ರೆ ವಾರ್ಡ್ ವೈಸ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಹುಶಃ ಅರ್ಧ 50% 60% ಸರ್ವೆ ಕಾರ್ಯ ಮುಗಿದಿದೆ. ಈಗ ಮುಂಚಿತವಾಗಿ ಜಾಗೃತರಾಗಿ ಮಾಡಬೇಕಾಗಿತ್ತು ವಿಚಾರವಾಗಿ. ಸರ್ ಕರೆಕ್ಟ್. ನಾನು ಬೀದರ್ದಿಂದ ಹಿಡ್ಕೊಂಡು ಸರ್ ಈಗಾಗಲೇ ನಾವು ಇಲ್ಲಿ ತನಕ ಬಂದು ಇಲ್ಲಿಗೆ ಬಂದಿದ್ದೀವಿ ಸರ್. ಆರೋಪ ಮಾಡಿದ್ದು ಗುಲ್ಬರ್ಗ, ಬೀದರ್, ಅಲ್ಲಿಂದ ಬಂದಿದ್ದೀವಿ. ಸೊ ಈ ಭಾಗದಲ್ಲಿ ವಿದ್ಯಾವಂತರು ಬುದ್ಧಿವಂತರು ಹೆಚ್ಚು ನಮ್ಮ ಭಾಗದಗಿಂತ, ಆ ರಾಯಚೂರು ಭಾಗದಗಿಂತ ಈ ಕಡೆ ಗುಲ್ಬರ್ಗ, ಬೀದರ್ಗಿಂತ ಇಲ್ಲಿ ವಿದ್ಯಾವಂತರು. ಅದಕ್ಕೆ ನಾನು ಒಂದು ಸ್ಪಷ್ಟವಾಗಿ ತಮ್ಮ ಗಮನ ತರಕ್ ಬಯಸ್ತೀನಿ ಸರ್. ಇದ್ರ ಜೊತೆಯಲ್ಲೇ ನಮ್ಮಲ್ಲಿ ಬೀದರ್ದಿಂದ ಹಿಡ್ಕೊಂಡು ಎಲ್ಲಿ ತನಕ ಅಂದ್ರೆ ಚಿತ್ರದುರ್ಗ ತನಕ ಒಂದು ಟಿಕೆಟ್ ಸಿಕ್ಕಿಲ್ಲ ಸರ್. ಅದಕ್ಕಾಗಿ ಒಳ ಮೀಸಲಾತಿ ಕೇಳ್ತೀವಿ. ಚಿತ್ರದುರ್ಗ ಸರ್, ಚಿತ್ರದುರ್ಗದಿಂದ ಎಲ್ಲಿ ತನಕ, ನಮ್ಮ ಬೀದರ್ದಿಂದ ಎಲ್ಲಿ ತನಕ ಸರ್, ಚಿತ್ರದುರ್ಗ ತನಕ ಒಂದು ಟಿಕೆಟ್ ಸಿಕ್ಕಿಲ್ಲ ಸರ್. ಮಾದಿಗಿರಿ ಲೆಕ್ಕ ಹಾಕ್ತಾರೆ ಸರ್, ರಿಸರ್ವೇಶನ್ ಇಲ್ಲ ಕೇಳಿದೀವಿ. ಅದ್ರಾಗ ನಾನೊಬ್ಬನಿದ್ದೆ, ಕೇಳದ್ರಲ್ಲಿ ನಾನೊಬ್ಬನ್ ರಾಯಚೂರಿನಿಂದ ಕೇಳಿದೀನಿ. ಅಲ್ಲ ಸರ್, ಇವಾಗ ಈ ರೀತಿ ಈಗಾಗಲೇ ರಾಜಕೀಯ ಹೋರಾಟವನ್ನು ನೀವು ಮಾಡ್ತಾ ಇದ್ರಿ. ಈಗಾಗಲೇ ಈಗ ಒಳ ಮೀಸಲಾತಿ ಆಯ್ತು, ಬರೀ ಸಾಮಾಜಿಕ ಮೀಸಲಾತಿಯನ್ನು ಕೊಡ್ತಾ ಇದಾರೆ. ರಾಜಕೀಯ ಮೀಸಲಾತಿ ಎಲ್ಲೂ ಈಗೂ ಇದ್ರೂ ಕೂಡ ನಮಗ್ ಸಿಗ್ತಾ ಇಲ್ಲ. ಅದ್ರಲ್ಲಿ ಮತ್ತೆ ಈಗಾಗಲೇ ನಾವು ಅನ್ಕೋದ ಕಚ್ಚಬಲ ಏನ್ ಮೂಲ ಅಸ್ಪೃಶ್ಯರ ಅವ್ರಿಗೆ ಮಾತ್ರ ಮತ್ತಷ್ಟು ಕಡೆಗಣಿಸಲಾಗ್ತಾ ಇದೆ. ಅದಕ್ಕೆ ಸರ್, ಅದಕ್ಕೆ ಏನಾಗಿದೆ ಅಂದ್ರೆ, ಅದಕ್ಕೆ ಅಂಬೇಡ್ಕರ್ ಅವರು 2 ಓಟನ್ನ ಕೇಳಿದ್ರು ಸರ್. 2 ಓಟ್ ಯಾಕೆ ಕೇಳಿದ್ರು ಅಂದ್ರೆ, ಒಂದು ನಮ್ಮನ್ನ ನಾವೇ ಆಯ್ಕೆ ಮಾಡ್ಕೊಂತೀವಿ, ಇನ್ನೊಂದು ನಿಮ್ಮನ್ನ ನಾವು ಆಯ್ಕೆ ಮಾಡ್ತೀವಿ ಅಂತೇಳಿ. ಈಗ ಏನಾಗಿದೆ ಸರ್, ನಾನು ಟಿಕೆಟ್ ಕೇಳ್ತೀನಿ ಸರ್. ಟಿಕೆಟ್ ಕೇಳ್ತೀನಿ ಅಂತಂದ್ರೆ ಇನ್ನು ನನಗೆ ಬೇಕಾದವರು ಟಿಕೆಟ್ ಕೊಡ ಅಂತಾರೆ, ಬೇಡ ಆದವ್ರು ಟಿಕೆಟ್ ಕೊಡಬೇಡ ಅಂತಾರೆ. ನನಗೆ ಟಿಕೆಟ್ ಹೆಂಗೆ ಸಿಗುತ್ತೆ ಸರ್? ಟಿಕೆಟ್ ಸಿಗಲಿಲ್ಲ ಅಂದ್ರೆ, ನಿಂದ್ರ ಅವಕಾಶ ಸಿಗಲಿಲ್ಲ ಅಂದ್ರೆ ಗೆಲ್ಲುವ ಅವಕಾಶ ನನಗೆ ಹೆಂಗೆ ಸಿಗುತ್ತೆ? ಇನ್ನೊಂದು 5-6 ವರ್ಷ ಆದ್ರೆ ಒಂದು 100 ವರ್ಷ ಪುನಃ ಒಪ್ಪಂದ. ಈಗ ನಾವು ನಮ್ಮ ಸಮುದಾಯಗಳ ಏನಾದ್ರ ನಮಗ್ ಡಬಲ್ ವೋಟ್ ಬೇಕಾ ಅಂತ ಏನಾದ್ರು ಹೋರಾಟ ಪ್ರಾರಂಭ ಮಾಡ್ಲಿಕ್ಕೆ ಏನಾದ್ರು ತಯಾರಿ ನಡೆಸ್ಬೋದಾ? ಈಗಾಗಲೇ ಎಷ್ಟು ಸಲ ಮಾಡ ಸರ್? 40 ವರ್ಷ ಮಾಡಿ ವಯಸ್ಸು ಮುಗಿದೋಯ್ತು ನಮ್ದು. ಇದ್ರಾಗ ಮುಂದಿನ ಜನಾಂಗ ಅವ್ರು ಮಾಡ್ತಾವ. ಈಗ ನಾವು 40 ವರ್ಷ ಮಾಡಿವಿ ಸರ್. ಇದೇನ ಸುಮ್ನೆ ಆಗಿಲ್ಲ ನೋಡಿ ಸರ್. ನೇತೃತ್ವದಾಗ ನಡೀಲಿ ಕೇಳಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಹುಬ್ಬಳ್ಳಿ ಸಮಾವೇಶ ಮಾಡಿದ್ರೆ 9 ಜನ ಸತ್ತೀವಿ. ಹುಬ್ಬಳ್ಳಿ ಸಮಾವೇಶದಲ್ಲಿ ಅದ್ರಗಿಂತ ಒಂದು ಸಮಾವೇಶ ಮಾಡಿದ್ವಿ ಸರ್ ಧಾರವಾಡದಲ್ಲಿ. ಅವಾಗ ದೊಡ್ಡದ ಜಗದ್ಗುರು ಸ್ವಾಮಿಗಳು ಅವ್ರ ನಾಯಕರು. ಅವಾಗ ಏನಾಗಿದೆ ಅಂತ ಕೇಳಿದ್ರೆ, ನಮ್ಮ ಕಲಾಭವನದಾಗ ಮಾಡಿದಾಗ 4 ಜನ ಸತ್ರು ಸರ್. ಎಲ್ಲಿ? ಸಿರಾಹಟ್ಟಿ ಅವರು ಮತ್ತೆ ಇದು ಯಾರು ಸೊರಟೂರು ಸತ್ರು ಸರ್. ಆಮೇಲೆ ಈ 3ನೇ ಸಮಾವೇಶ ಎಲ್ಲಿ ಸರ್? ಫಸ್ಟ್ ಸಮಾವೇಶ ಎಲ್ಲಿ ಸರ್ ಅಂದ್ರೆ ಸವಣೂರಲ್ಲಿ ಮಾಡಿದ್ವಿ ಸರ್. ಅಲ್ಲಿ ಸೊರಟೂರವ್ರೊಬ್ಬ ಯಾರು ದೇವ್ಯಾಳದವ್ರು ಒಬ್ರು ಸತ್ರು ಸರ್, 2 ಸತ್ರು ಸರ್. ಮತ್ತೆ ಯಾವ್ದೊಂಥರ ಬೆಳ್ಳಟ್ಟಿ ಅವ್ರು 2 ಸತ್ರು ಸರ್. 4 ಜನ ಸತ್ರು. ನಾವಿದು ಏನಾದ್ರೂ ಇವತ್ತು ಒಳ ಮೀಸಲಾತಿ ಜಾರಿಗೆ ಆಗಿದ್ರೆ ಅದರ ಪರಿಶ್ರಮ ಮಾತ್ರ ಬಹಳ ಪ್ರಾಣ ಬಲಿದಾನದಿಂದಾಗಿ ಸಿಕ್ಕಿರ್ತಕ್ಕಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಸುನೀತಾ ಐಹೊಳೆ, ಸುರೇಶ್ ಐಹೊಳೆ, ಡಾಕ್ಟರ್ ಎನ್ ಪ್ರಶಾಂತ್ ರಾವ್, ಅಶೋಕ್ ದೊಡ್ಡಮನೆ, ರಮೇಶ್ ರಾಯಪಗೋಳ್, ಅನಂತ ಬ್ಯಾಕೋಡ್, ಮಹೇಶ್ ಐಹೊಳೆ ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.